ಭಯಾನಕವಾಗಿ ತಲೆ ನೋಯ್ತಾ ಇದೆ. ಎಣ್ಣೆ ಜಾಸ್ತಿ ಆಗೋಯ್ತು. ಅಯ್ಯೋ 1ನೇ ತಾರೀಕು ಎಲ್ಲಿ ಹೋದ್ರಪ್ಪ ಇವರು? ಮಾಡ್ತೀನಿರೋ. EMI ಡೇಟ್ ಬಂತು ಕಣೋ. ಅದೆಂಗೋ ಇಷ್ಟು ಕೂಲ್ ಆಗಿದ್ಯಾ? ಟೆನ್ಷನ್ ತಡೆಯೋಕಾಗ್ದೇನೆ ಕಣೋ ಈ ತರ ನಿಂತಿರೋದು. ಹೌದಾ? ಅವನೆಲ್ಲೋದ್ನೋ? ಬಾತ್ರೂಮ್ ಅಲ್ಲಿ ಇದ್ದಾನೆ ಕಣ. ಮಾಡ್ತೀನಿರೋ ಅವನ್ಗೆ. ಲೇ ಏನೋ ಮಗ? ಅಮ್ಮ EMI ಕಟ್ಟೋ ಡೇಟ್ ಬಂತು, ಆರಾಮಾಗಿ ಬಾತ್ರೂಮ್ ಅಲ್ಲಿ ಕೂತಿದ್ಯಾ? ನಾನೇನು ಆರಾಮಾಗಿ ಕೂತಿಲ್ಲ ಮಗ, ತುಂಬಾ ಟೆನ್ಷನ್ ಅಲ್ಲಿ ಕೂತಿದ್ದೀನಿ ಗೊತ್ತಾ. ಸರಿ ಬೇಗ ಹೊರಗಡೆ ಬಾ. ತೊಳ್ಕೊಂಡ್ ಬರ್ತೀನಿ ಇರೋ ಕೈನ. ಫೋನ್ ಹಿಂಗ್ ಉಜ್ಜೋ ಬದಲು ಯಾರಿಗಾದ್ರೂ ಫೋನ್ ಮಾಡಿ ಕಾಸು ಕೇಳು. 1 ನಿಮಿಷ ಇರ. ನೀನು ಯಾರಿಗಾದ್ರೂ ಫೋನ್ ಮಾಡಿ ಕೇಳು. ಲೋ ಮಗ, ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕಲ್ಲ. ಅದು ಊರಲ್ಲಿ ಇಲ್ವಂತ. ಮಗ ಅದೇನೂ ಇಲ್ಲ, ಸ್ವಲ್ಪ ಅಮೌಂಟ್ ಬೇಕಿತ್ತು ಮಗ. ಇವನ್ಗೆ ಕಾರ್ EMI ಇದೆಯಾ? ಹಲೋ ಮಗ, ನಾನ್ ಕಣೋ. ಕೇಳಿಸಿದ್ಯಾ? ಏನಾಯ್ತು? ಮಾತಾಡುವಾಗ್ಲೇ ಕಟ್ ಮಾಡ್ಬಿಟ್ಟ ಮಗ. ಈ ಪ್ರಪಂಚದಲ್ಲಿ ನಮಗ್ ಮಾತ್ರ ಅಲ್ಲ, ಪ್ರತಿಯೊಬ್ಬನಿಗೂ EMI ಪ್ರಾಬ್ಲಮ್ಸ್ ಇದೆ. ಇವಾಗ ಏನೋ ಮಾಡೋದು? ನನ್ನ ಹತ್ರ ಒಂದು ಅದ್ಭುತವಾದ ಐಡಿಯಾ ಇದೆ. ನನ್ ಚಿಕ್ಕಪ್ಪನ್ಗೊಂದು ಕಾಲ್ ಮಾಡಿ ಒಂದೇ ಒಂದು ಕ್ವಾರ್ಟರ್ ಕೊಡಿಸ್ದೆ ಅನ್ಕೋ, EMIಗೆ ಸೊಲ್ಯೂಷನ್ ಕೊಡ್ತಾರೆ. ಹಾಗಾದ್ರೆ ಈಗಲೇ ಫೋನ್ ಮಾಡು. ಹಲೋ ಚಿಕ್ಕಪ್ಪ. ಇವನ್ ಯಾಕೆ ಫೋನ್ ಮಾಡ್ದ? ಹಲೋ, ನಾನು ಕಣ, ನಂಗೊಂದ್ ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಬೇಕೋ? ಜಾಸ್ತಿನೇ ಬೇಕಾಗುತ್ತೆ. ಸರಿ ನೋಡ್ತೀನಿ ಇದು. ಥ್ಯಾಂಕ್ ಯು ಮಗ. ಹಲೋ, ನಾನು ಕಣ, ಬೆಳಿಗ್ಗೆ ದುಡ್ಡಿನ ವಿಷಯ ಮಾತಾಡ್ದವಲ್ಲ, ರೆಡಿ ಆಯ್ತಾ? ಈ ಟೈಮಲ್ಲಿ ಯಾಕೋ ಫೋನ್ ಮಾಡ್ತೀಯಾ? ಇಡೋ ಫೋನು. ಹಲೋ, ಅವಾಗ್ಲೇ ಫೋನ್ ಮಾಡಿದ್ನಲ್ಲೋ, ಅಮೌಂಟ್ ಏನಾಯ್ತು? ಎಷ್ಟು ಸಲ ಹೇಳೋದ? ಮೊದಲು ಫೋನ್ ಇಡೋ ನೀನು. ಅರ್ಜೆಂಟ್ ಇದೆ ಕಣೋ. ಅಯ್ಯೋ ನನ್ನ ಮಗನೇ, ಮಾಡ್ತೀನಿ ನಿಂಗೆ. ಫೋನ್ ಮಾಡ್ತೀಯಾ? ಸೈಲೆಂಟ್ ಮಾಡ್ತೀನಿ. ಲಾ 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 ಲಾ. ಚಾಕು ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಎಲ್ಲೋಯ್ತು? ತರಕಾರಿ ಬೇರೆ ಕಾಣ್ತಿಲ್ಲ. ಗುಡ್ ಮಾರ್ನಿಂಗ್. ತಿರ್ಗಾ ಹಾಕೋ. ಹಂಗೆ ಹಂಗೆ ಈ ಕಡೆ ಈ ಕಾಲು ಹಾಕೋ. ಕರೆಕ್ಟಾಗಿ ಹಾಕೋದು ತುಂಬಾ ಮುಖ್ಯ. ಸರಿಯಾಗಿ ಹಾಕೋ. ಅಲರ್ಸು. ಲಾ 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 ಲಾ. ಲೇ, ನಿಮ್ ಕೈ ಮುಗಿದೀನಿ ಕಣ್ರೋ. ನನ್ನ EMI ಏನಂಗ್ ಕಟ್ಟಕ್ ಆಗ್ತಿಲ್ಲ ಕಣ್ರೋ. ಸುಮ್ನಿರ. ನನಗೊಬ್ರು ಲೇಡಿ ಗೊತ್ತು, ಧನಲಕ್ಷ್ಮಿ ಅಂತ. ಸರಿಯಾಗಿ ಬಡ್ಡಿ ಕಟ್ತೀರಾ ಅಂದ್ರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರಿ ಆಯ್ತು, ಬನ್ನಿ. ಕೆಲಸ ಆದಂಗೆ ಮುಗಿತು. ಏಯ್, ನನ್ನ ಹೆಸರೇನೋ? ಧನಲಕ್ಷ್ಮಿ. ಧನಲಕ್ಷ್ಮಿ ಅಲ್ವೋ, ದಮ್ಮಿರೋ ಲಕ್ಷ್ಮಿ ಕಣೋ. ನಾನ್ ಬೀಡ ಹಾಕೋದು ಯಾವಾಗ? ನಿಮಗೆ ಕೋಪ ಬಂದಾಗ ಅಕ್ಕ. ನಂಗ್ ಕೋಪ ಯಾವಾಗ ಬರುತ್ತೆ? ಬಡ್ಡಿ ಟೈಮ್ ಕಟ್ಟದೇ ಇರುವಾಗ. ಆಗೇನ್ ಮಾಡ್ತೀನಿ?
ಅಕ್ಕ ಅಕ್ಕ ನನ್ನ ಕ್ಷಮ್ಸಕ್ಕ, ಕರೆಕ್ಟ್ ಟೈಮ್ಗೆ ಬಡ್ಡಿ ಕಟ್ಟಕ್ ಆಗಿಲ್ಲಕ್ಕ. ಈ ಸಲ ಕಟ್ಬಿಡ್ತೀನಕ್ಕ. ಏಯ್ ಆ ಉಂಗ್ರನ ತೆಗೆದ್ಕೊಡೋ. ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ವಾ? ತೆಗಿಯೋ ಹೊರಗೆ. ನಮಸ್ಕಾರ ಅಕ್ಕ. ಏನಪ್ಪ ಹೇಗಿದ್ಯಾ? ಏನೋ ನಿಮ್ಮ ಆಶೀರ್ವಾದ. ಚೆನ್ನಾಗಿದ್ದೀನಕ್ಕ. ಅಕ್ಕ ಇವರು ನನ್ನ ಫ್ರೆಂಡ್ಸ್ ಅಕ್ಕ, ಕ್ಲೋಸ್ ಫ್ರೆಂಡ್ಸ್ ಅಕ್ಕ. ಇವರಿಗೆ ಸ್ವಲ್ಪ ದುಡ್ಡು ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದೆ ಅಕ್ಕ. ನಿಂಗೆ ತುಂಬಾ ಹತ್ತಿರದವ್ರಾ? ಕ್ಲೋಸ್ ಅಂದ್ರೆ ತುಂಬಾನೇ ಕ್ಲೋಸ್ ಅಕ್ಕ, ತುಂಬಾ ಕ್ಲೋಸ್. ಏಯ್ ಅಕ್ಕ ಅವ್ರಿಗೆ ಎಷ್ಟ್ ಬೇಕೋ ಕೊಟ್ ಕಳ್ಸು. ಸರಿ ಅಕ್ಕ. ಏನಪ್ಪ ನನ್ ಬಗ್ಗೆ ನನ್ ಬಡ್ಡಿ ಬಗ್ಗೆ ನಿಂಗೆ ಗೊತ್ತು ತಾನೆ? ಕರೆಕ್ಟ್ ಆಗಿ ನೋಡ್ಕೋ. ಹಾ ಎಲ್ಲ ಹೇಳಿದ್ದೀನಕ್ಕ. ಆಯ್ತಕ್ಕ, ಬರ್ತೀನಕ್ಕ. ನಗರದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇಎಂಐ ಕಟ್ಟೋಕ್ ಆಗ್ತಿಲ್ಲ ಅಂತ ಪತ್ರ ಬರೆದು ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ. ಇದರ ಹಿಂದೆ ಇರೋ ನಿಜವಾದ ಕಾರಣವನ್ನ ಪೊಲೀಸರಿನ್ನೂ ಪತ್ತೆ ಹಚ್ಚಿಲ್ಲ. ಸರ್ 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 ಹೇ, ಬನ್ರಿ ಸೈಡ್ಗೆ. ಕೆಲ್ಸ ಮಾಡೋದ್ ಬಿಡಿ ಮೊದ್ಲು. ಬನ್ರಿ ಈ ಕಡೆಗೆ. ಸರ್ 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 EMI. ಸರ್ ಈ ಕೇಸ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಸರ್ ಈ ಸೂಸೈಡ್ ಇಂದ ಇಡೀ ಊರೇ ಭಯ ಪಡ್ತಿದೆ. ಇದ್ರ ಬಗ್ಗೆ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ ಸರ್? ಇಲ್ಲಿ ನೋಡಿ, ಆತ್ಮಹತ್ಯೆಗಳು ಯಾಕೆ ನಡೀತಾ ಇದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾವ ಕ್ಲೂನು ಸಿಕ್ಕಿಲ್ಲ. ನಾವು ನಮ್ ಕೆಲಸ ಮಾಡ್ತಾನೆ ಇದೀವಿ. ಆದಷ್ಟು ಬೇಗ ಕೇಸ್ಗಳನ್ನ ಮುಗಿಸ್ತೀವಿ. ಓಕೆ, ದಾರಿ ಬಿಡಿ, ದಾರಿ ಬಿಡಿ. ಸರ್ EMI ತಗೊಂಡಿದ್ ಫೋನ್ ಕಳ್ದೋಯ್ತು ಸರ್. ಯಾವಾಗೋಯ್ತು? ಏನು EMI ಫೋನ್ ತಗೊಂಡಿಯಾ? ಹೌದು ಸರ್. ಎಷ್ಟು ತಗೊಂಡೆ? 12,000. ಇಷ್ಟಕ್ಕೆಲ್ಲ ಯಾಕೋ EMI? ಒಂದೇ ಸಲ 12,000 ಕಟ್ಟಿದ್ರೆ ಮನೆ ನಡ್ಸಕ್ಕಾಗತ್ತಾ ಸರ್? BMW ಬೆಂಜನೆಲ್ಲ EMI ಅಲ್ಲೇ ತಗೊಳ್ಳೋದಲ್ವಾ? ಅದಕ್ಕೆಲ್ಲ ಲಕ್ಷಗಟ್ಟಲೆ ಇದೆ. EMI ತಗೊಳ್ಳೋದಕ್ಕೂ ಅರ್ಥ ಇದೆ. 12,000ಕ್ಕೆ ಯಾಕೋ EMI? ಸ್ವಲ್ಪ EMI ಕಟ್ಟೋಣ ಅಂತ. ಈ ರೀತಿ EMI ಅಭ್ಯಾಸ ಮಾಡ್ಕೊಂಡು ತಗೊಳ್ತೀರಾ, ಆಮೇಲೆ ಕಟ್ಟಕ್ಕಾಗ್ದೇನೆ ಸೂಸೈಡ್ ಅಂತ ಸಾಯ್ತೀರಾ. ನಾರಾಯಣ ಸರ್ EMI ಕೇಸು ಯಾವ್ದಕ್ಕೂ ಇವನ್ ಡೀಟೇಲ್ಸ್ ನೀನ್ ತಗೊಂಡು ಇಟ್ಕೊಂಡಿರೋ. ಓಕೆ ಸರ್. ಅವ್ರು ನೋಡ್ಕೊಳ್ತಾರೆ, ನೀನ್ ಹೊರಡು. ಸರಿ ಸರ್. ಸರ್ ಇವತ್ತು ಇನ್ನೊಂದು ಆತ್ಮಹತ್ಯೆ ಕೇಸ್ ಬಂದಿದೆ ಸರ್. ಮತ್ತೊಂದ? ಹಾ ಸರ್. ಸರ್ ದಿನೇ ದಿನೇ ಸೂಸೈಡ್ ಕೇಸ್ ಜಾಸ್ತಿ ಆಗ್ತಾ ಇದೆ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ನಾವು ಈ ಕೇಸ್ನ ತುಂಬಾ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಿದೀವಿ. ಇನ್ನು ಎಷ್ಟು ದಿನ ಆಗುತ್ತೆ ಸರ್? ತನಿಖೆ ಮಾಡಿದಾಗ ಆತ್ಮಹತ್ಯೆ ಮಾಡ್ಕೊಂಡು ಒಬ್ಬನಿಗೂ ಕೂಡ ಸಾಲ ಸಮಸ್ಯೆ ಇಲ್ಲ ಅಂತ ನಮಗೆ ಗೊತ್ತಾಗಿದೆ. ಎಲ್ಲಾನು ಬೇಗ ಗೊತ್ತಾಗುತ್ತೆ. ಇನ್ನು ಯಾವಾಗ ಸರ್? ಈಗಾಗಲೇ 4 ಸೂಸೈಡ್ಗಳಾಗಿದೆ. ನೀವು ತುಂಬಾ ಕೂಲ್ ಆಗಿ ಇನ್ನು ತನಿಖೆ ನಡೀತಿದೆ ಅಂತ ಹೇಳ್ತಿದ್ದೀರಾ? ಮೀಡಿಯಾದವರು ಅನ್ಕೊಂಡ ಹಾಗೆ ಇದನ್ನ ಸಾಲ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಅದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಹೋಗ್ಬನ್ನಿ.